ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ತುಂಬ ಮನೆಯ ಸೊಸೆ ವಸಂತನ. ಇದು ಸ್ಯಾಟರ್ಡೆ ಮಿನಿ ವ್ಲಾಗಾಗಿದೆ. ಇವತ್ತೇನಾಗಿದೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆನೇ ಎದ್ದು ಹಿಂದಿನ ದಿವಸ ರಾತ್ರಿನೇ ನಾವು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ದೋಸೆನೇ ರೆಡಿ ಮಾಡಿ ಅದಕ್ಕೆ ಆಲೂಗೆಡ್ಡೆ ಪಲ್ಯ ಹಾಗೂ ಕಾಯಿ ಚಟ್ನಿನ ಮಾಡಿ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಿ ಸ್ಕೂಲ್ಗೆಲ್ಲ ಕಳಿಸಾಯಿತು. ಇವತ್ತು ಮಕ್ಕಳಿಗೆಲ್ಲ ಟ್ಯೂಷನ್ ವಿತ್ ಸ್ಕೂಲಲ್ಲೇ ಹಾಕಿರೋದಂದರೆ ಎಲ್ಲರೂ ಮಧ್ಯಾಹ್ನನೇ. ಸೊ ಎಲ್ಲರಿಗೂ ಬಾಕ್ಸು ಕೂಡ ಕಟ್ಟಬೇಕಾಗಿತ್ತು. ಎಲ್ಲರಿಗೂ ಕೂಡ ಬಾಕ್ಸ್ ಕಟ್ಟಿ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಇವತ್ತೇನು ರೆಸ್ಟ್ ಅಂತ ಇರಲಿಲ್ಲ. ಸೊ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ನಮ್ಗೆ ಇವತ್ತು ಸ್ಯಾಟರ್ಡೇ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ ಆಯಿತು ಅಂದ್ಬಿಟ್ಟು ನಮ್ಮನೆ ಥರ್ಡ್ ಫ್ಲೋರ್ಗೆ ಹೋಗಿ ಹೋಮ್ ಥಿಯೇಟರು ಮತ್ತು ಯೋಗ ರೂಮೆಲ್ಲ ಇದೆ. ಸೊ ಅದನ್ನೆಲ್ಲ ನಾನು ಗುಡಿಸಿ ಒರೆಸಿ ಫುಲ್ ಎಲ್ಲ ಕ್ಲೀನ್ ಮಾಡ್ತೀವಿ ಸ್ಯಾಟರ್ಡೇ ಒನ್ಸು. ಸೊ ಹಾಗೆ ಎಲ್ಲ ಕ್ಲೀನ್ ಮಾಡಾಯಿತು. ಅದಾದಮೇಲೆ ಮನೆಗೆ ರೇಷನ್ ಬಂದಿತ್ತು. ಎಲ್ಲ ಗೊತ್ತಲ್ಲ ರೇಷನ್ ಬಂದರೆ ಎಷ್ಟು ಕೆಲಸ ಇರುತ್ತೆ ಅಂತ. ಸೊ ಒಂದೊಂದೇ ಎಲ್ಲ ಸಾಮಾನು ಕೂಡ ನಾನು ಪ್ರತಿಯೊಂದಕ್ಕೂ ಎಲ್ಲ ಐಟಮ್ಗಳು ಇಲ್ಲಿ ಜಸ್ಟ್ ಒಂದು ಚಿಕ್ಕ ಚಿಕ್ಕ ಐಟಮ್ಗಳು ಹಾಕೋದು ಮಾತ್ರ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಬೇಳೆಗಳು, ಕಾಳು, ಅಕ್ಕಿ ಅದೆಲ್ಲ ನಾನು ತೋರಿಸಿಲ್ಲ. ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ಹೀಗೆ ಮಾಡಿ ಮಧ್ಯಾಹ್ನ ಅಡುಗೆ ಆಗಿ ಊಟ ಆಯಿತು, ಎಲ್ಲ ಆಯಿತು. ಸಂಜೆ ಮಕ್ಕಳೆಲ್ಲ ಬಾ ಚಿಕ್ಕಿ ಆಟಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಮಕ್ಳಿಗೆ ಸ್ವಲ್ಪ ಫ್ರೀ ಆಗಲಿ ಅಂದ್ಬಿಟ್ಟು ನಾನು ಗ್ರೌಂಡು ಕರ್ಕೊಂಡೋಗಿ ಆಟ ಆಡೋಣ ಅಂದ್ಬಿಟ್ಟು ನಮ್ಮ ಹತ್ರ ಇರೋ ಒಂದು ಖಾಲಿ ಸ್ಪೇಸಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಹೋಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿ ಕ್ರಿಕೆಟ್ ಆಡಿದ್ರು. ಸೊ ಅವ್ರು ಎಂಜಾಯ್ ಮಾಡಿದ್ರಲ್ಲೋ ನನಗಂತೂ ತಲೆನೋವಂತೂ ಬಂತು ಅವ್ರ ಜೊತೆ ಕಿರ್ಚಿ. ಅದಾದಮೇಲೆ ಅವರು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ರು, ಡ್ಯಾನ್ಸ್ ಆಡಿದ್ರು. ಕ್ರಿಕೆಟ್ ಆಡೋದ್ಕಿಂತ ಅದು ಹೆಚ್ಚು ಮೇಲೆ ಅಲ್ಲಿ ಎದುರುಗಡೆ ಇರೋ ಒಂದು ಸಿಮೆಂಟ್ ಹೋಲಲ್ಲಿ ನೋಡಿ ಇದ್ರ ಮೇಲೆಲ್ಲ ಆಟ ಆಡಿ ಕೋತಿ ಥರ ಆಟ ಆಡಿ ಅದರೊಳಗಡೆ ಎಲ್ಲ ನುಗ್ಗಿ ನನ್ನ ಓಲ್ಡ್ ಮೆಮೊರೀಸ್ ಬರ್ತಾಯಿತ್ತು. ಅದಾದಮೇಲೆ ಮನೆಗೆ ಬಂದ್ವಿ. ನಮ್ಮ ಬಾವ ಮೈಸೂರಲ್ಲಿರೋ ಫೇಮಸ್ಸು ಸಾಪಾ ಅನ್ನೋ ಒಂದು ಬೇಕ್ರಿಯಿಂದ ಇದು ತೊಗೊಬಂದಿದ್ರು. ತುಂಬಾ ರಿಚ್ಚಾಗಿ ಟೇಸ್ಟಿನೂ ಹಾಗೇ ಇತ್ತು. ಬಟ್ ದುಡ್ಡು ಅಷ್ಟೇ ಆಗಿತ್ತು, ರೇಟ್ ಆಗಿತ್ತು ಅಂತ ಹೇಳ್ತಾಯಿದ್ರು. ಇದು ಯಾವುದೋ ಒಂಥರ ವಿಚಿತ್ರವಾಗಿದೆ ನೋಡಿ. ಬನ್ನು, ಸ್ಯಾಂಡ್ವಿಚ್ಚು ಮತ್ತು ಇದು ಒಂಥರ ಸಕ್ಕರೆ ಬನ್ ಅಂತಲೇ ಹೇಳ್ಬೋದು. ಎಷ್ಟು ಡಿಫ್ರೆಂಟಾಗಿತ್ತು ಅಂದರೆ ತುಂಬ ಡಿಫ್ರೆಂಟಾಗಿತ್ತು. ಅಷ್ಟೇ ಕಾಸ್ಟ್ಲಿ ಅಂತೆ. ಅದು ಮೈಸೂರಲ್ಲಿರೋಂಥ ಒಂದು ತುಂಬ ಫೇಮಸ್ಸು ಬೇಕ್ರಿ ಅಂತೆ ಸಾಪಾ ಅನ್ನೋದು. ಮತ್ತು ಅಲ್ಲಿ ಜಾಸ್ತಿ ಫಾರಿನರ್ಸು ಅಂಥ ವ್ಯಕ್ತಿಗಳೇ ಬರೋದಂತೆ. ಸೊ ನಮಗೂ ಪಾಪ ಮನೆಗೆ ಅಲ್ಲಿಂದ ತಂದಿದ್ದರು. ಮಕ್ಳಿಗೆ ಎಲ್ಲರಿಗೂ ಕೊಟ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದಲ್ಲಿ ಎಂಥ ಡಿಫ್ರೆಂಟ್ ಬನ್ಸು, ಟೇಸ್ಟು ಹಾಗೇ ಇತ್ತು. ತುಂಬ ಬಟರು, ಗೀ ಅಂತು. ಇದೊಂದು ತುಂಬ ದೊಡ್ಡ ಬನ್ನು. ನನಗೆ ನೋಡಿ ಶಾಕ್ ಆಯಿತು. ನಾನೀಗ ಫಾರಿನರ್ಸು ವಿಡಿಯೋ ನೋಡಿದಾಗ ನಾನು ಈ ಥರ ಬನ್ ನೋಡಿದ್ದೆ. ತುಂಬಾ ಆಕರ್ಷಕವಾಗಿತ್ತು ಹೇಳ್ಬೇಕಂದ್ರೆ. ನೋಡೋದು ಇಷ್ಟು ದೊಡ್ಡ ಬನ್ನು. ಇದು ಸ್ಯಾಟರ್ಡೇ ವಿಡಿಯೋ ಆಯಿತು. ನಿಮಗೂ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.